ಇವತ್ತಿನ ವಿಡಿಯೋದಲ್ಲಿ ರುಚಿಯಾಗಿ ಸಿಂಪಲ್ಲಾಗಿ ಗುಜ್ಜೆ ಪಲ್ಯ ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಹಾಯ್, ಎಲ್ಲರಿಗೂ ನಮಸ್ತೆ. ಮನೆ ತಿಂಡಿ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಮನೆಯಲ್ಲಿ ಹಲಸಿನ ಗುಜ್ಜೆ ಆಗಿದೆ. ಅದನ್ನು ನಮ್ಮ ಮನೆಯವರು ಕೊಯ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದಾರೆ. ಎರಡು 2026 ಹೊಸ ಹಲಸಿನಕಾಯಿ ನಮ್ಮಲ್ಲಿ ಆಗಿದೆ. ಇವತ್ತೊಂದು ಗುಜ್ಜೆ ಪದಾರ್ಥ ಮಾಡಿ ತಿನ್ನುವ ಅಂತ ಇದ್ದೇವೆ. ಕೊಯ್ಲಿಕ್ಕೆ ಹೋಗ್ತಾ ಇದ್ದೇನೆ. ಅದು ಕೆಳಗಡೆ ಇದೆ. ಇಲ್ಲದ್ರಲ್ಲ ಸಾಧಾರಣ ನೋಡಿ ಮೇಲೆ ಆಕಾಶದಲ್ಲಿ ಉಂಟು ಸಣ್ಣದು, ಭಾರಿ ಉಪಕಾರ ಆಗಿದೆ. ಒಂದು ಕೊಯ್ತಾ ಇದ್ದೇನೆ. ಕೊಯ್ತು ಒಂದು ಮಧ್ಯಾಹ್ನ ಒಳ್ಳೆ ಒಂದು ಗುಜ್ಜೆ ಪಲ್ಯ ಮಾಡಿ ತಿನ್ನಬೇಕು. ಯಾವುದು ಇದಾಯ್ತಾ? ದೊಡ್ಡದು ಇದಾ? ಆಚೆದಕ್ಕೆ ಗಾಯ ಮಾಡಬೇಕು. ಇಲ್ಲ, ನೋಡಿ ಫ್ರೆಂಡ್ಸ್, ಮೆಚ್ಚಿನಕಾಯಿ ಚೆನ್ನಾಗಿರುತ್ತೆ, ಎಳತ್ತಿರುತ್ತೆ. ಇದರೊಳಗೆ ಬೀಜ ಎಳತ್ತಿರುತ್ತೆ. ತಿನ್ನಲಿಕ್ಕೆ ಖುಷಿ ಚೆನ್ನಾಗಿರುತ್ತೆ. ಹಾಗಾಗಿ ಕೊಯ್ದಿದ್ದೇನೆ. ಇದರ ನಯನ ಇಳಿತಾ ಇದೆ. ಇಳಿತೆ ನೋಡಿ, ಚೆನ್ನಾಗಿದೆ. ಟೇಸ್ಟ್ ಕೂಡ ಚೆನ್ನಾಗಿದೆ. ಹಾಗೆ ಇವತ್ತು ಮಧ್ಯಾಹ್ನ ಒಂದು ಗುಜ್ಜೆ ಪಲ್ಯ ಮಾಡಿ ಊಟ ಮಾಡುವ. ಗುಜ್ಜೆ ಪಲ್ಯ ಮಾಡುವುದನ್ನು ಮತ್ತೆ ನಮ್ಮ ಮನೆಯವರು ನಿಮಗೆ ತೋರಿಸ್ತಾರೆ ಹೇಗೆ. ನೋಡಿ, ಇದಕ್ಕೆ ಮೇಣ ಎಳೀತದೆ. ನೋಡಿ, ಹಲಸಿನಕಾಯಿ ಗುಜ್ಜೆ ಎಲ್ಲ ಕಟ್ ಮಾಡಿ ಆಗಿದೆ. ಈಗ ಗುಜ್ಜೆ ಪಲ್ಯ ಮಾಡಲಿಕ್ಕೆ ಮಸಾಲೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳುವ. ನೋಡಿ, ಕಾಯಿ ತುರಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಹಾಗೆ ನಿಮಗೆ ಎಷ್ಟು ಖಾರ ಬೇಕೋ ಅದು ನೋಡಿಕೊಂಡು ಸ್ವಲ್ಪ ಮೆಣಸು, ಹಾಗೆ ಇದು ಹುಣಸೆ ಹುಳಿ. ಇಷ್ಟನ್ನೆಲ್ಲ ಹಾಕಿ ನೈಸಾಗಿ ರುಬ್ಬಿಕೊಳ್ಳೋದು ಬೇಡ, ಸ್ವಲ್ಪ ತರಿಯಾಗಿ ರುಬ್ಬಿಕೊಳ್ಬೇಕು. ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಳ್ಬೇಕು. ಹಾಗೆ ಗುಜ್ಜೆ ಪಲ್ಯಕ್ಕೆ ಮಸಾಲೆ ಎಲ್ಲ ರೆಡಿಯಾಗಿದೆ. ನೋಡಿ, ಸ್ವಲ್ಪ ತರಿಯಾಗಿ ರುಬ್ಬಿಟ್ಟುಕೊಂಡಿದ್ದೇನೆ. ನಾನೀಗೊಂದು ಮಣ್ಣಿನ ಮಡಿಕೆ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೇನೆ. ಸಾಸಿವೆ ಮತ್ತು ಉದ್ದಿನಬೇಳೆ, ಒಣಮೆಣಸು, ಕರಿಬೇವು ಎಲ್ಲ ಹಾಕಿ ಕಾದ ನಂತರ ನಾನು ಕಟ್ ಮಾಡಿಟ್ಟಿರುವ ಗುಜ್ಜೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಈಗ ನಾನು ಅರ್ಧಿಟ್ಟ ಮಸಾಲೆಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಕೆಲವರೆಲ್ಲ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಗುಜ್ಜೆಯನ್ನು ಚೆನ್ನಾಗಿ ಬೇಯಿಸಿ ಎಲ್ಲ ಮಾಡ್ತಾರೆ. ನಾನು ಹಾಗೆಲ್ಲ, ನಾನು ಈ ಥರ ಮಾಡ್ತಾ ಇದ್ದೇನೆ. ಈ ಥರ ಮಾಡಿದರೂ ರುಚಿಯಾಗಿರ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆ ಒಂದು ತುಂಡು ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ, ಆಯಿತಾ. ಹೀಗೆ ಪಲ್ಯ ಮಾಡಿದರೆ ತುಂಬ ರುಚಿಯಾಗಿರ್ತದೆ, ಆಯಿತಾ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಬೇಯಲಿಕ್ಕೆ ಮುಚ್ಚಿಡ್ತಾ ಇದ್ದೇನೆ. ನೋಡಿ, ಗುಜ್ಜೆ ಪಲ್ಯ ರೆಡಿಯಾಗಿದೆ. ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಚೆನ್ನಾಗಿ ಬೆಂದಿದೆ, ನೋಡ್ಬೋದು. ಈ ಥರ ಮಾಡಿದರೆ ಗುಜ್ಜೆ ಪಲ್ಯ ತುಂಬ ರುಚಿಯಾಗಿರ್ತದೆ. ಅದಕ್ಕೆ ತೆಂಗಿನೆಣ್ಣೆಯಲ್ಲಿ ಮಾಡೋದಲ್ವ, ಅದರ ಪರಿಮಳವೇ ಬೇರೆ. ಈ ವರ್ಷದ ಮೊದಲನೆಯ ಗುಜ್ಜೆ ಪಲ್ಯ ನೋಡಿ ರೆಡಿಯಾಗಿದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಈ ಥರ ಗುಜ್ಜೆ ಪಲ್ಯವನ್ನು ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು.